ಈಗಾಗಲೇ ಚಳಿಗಾಲ ಆರಂಭ ಆಗಿದ್ದು ಚುಮು ಚಳಿಯಲ್ಲಿ ಬೆಳ್ಳಂಬೆಳಗ್ಗೆ ಒಂದು ಕಪ್ ಕಾಫಿ ಇದ್ರೆ ಎಂಥ ಮಸ್ತ್ ಅಲ್ವಾ. ಆದ್ರೆ ಇನ್ಮುಂದೆ ಈ ಬಿಸಿ ಕಾಫಿ ಜನರ ನಾಲಿಗೆಯನ್ನಷ್ಟೇ ಅಲ್ಲ, ಜೇಬನ್ನು ಸುಡಲಿದೆ. ಕಾಫಿ ಪ್ರಿಯರಿಗೆ ಬಿಗ್ ಶಾಕ್ ಎದುರಾಗಿದ್ದು, ಕಾಫಿ ಪುಡಿ ಬೆಲೆ 1 ಕೆಜಿಗೆ 1000 ರೂಪಾಯಿ ಗಡಿಯನ್ನ ಈಗಾಗಲೇ ದಾಟಿದೆ. ದರ 1200 ರೂಪಾಯಿವರೆಗೂ ಹೋಗುವ ನಿರೀಕ್ಷೆ ಇದೆ. 2022ರಲ್ಲಿ ಕೆಜಿಗೆ 300 ರಿಂದ 400 ರೂಪಾಯಿ ಇದ್ದ ಕಾಫಿ ಪುಡಿ ಬೆಲೆ ಇದೀಗ ಏಕಾಏಕಿ ಏರಿಕೆಯಾಗಿದೆ. ಕಳೆದ ಒಂದೇ ವರ್ಷದಲ್ಲಿ ಕೆಜಿ ಕಾಫಿ ಪುಡಿ ಬೆಲೆ 200 ರೂಪಾಯಿಯವರೆಗೆ ಹೆಚ್ಚಳವಾಗಿದೆ. ಕಾಫಿ ಪುಡಿ ದರ ನಿರಂತರವಾಗಿ ಏರಿಕೆಯಾಗ್ತಾ ಇರೋದು ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಬಿದ್ದಿದ್ದು, ಕಾಫಿ ಪುಡಿ ದರ ಇದೇ ರೀತಿ ಏರಿಕೆಯಾಗ್ತಾ ಇದ್ರೆ ಅನಿವಾರ್ಯವಾಗಿ ಕಾಫಿ ದರವು ಹೆಚ್ಚಳವಾಗಲಿದೆ. ಈಗಾಗಲೇ ಹೋಟೆಲ್ ಮತ್ತು ಕ್ಯಾಂಟೀನ್ಗಳಲ್ಲಿ ಒಂದು ಕಾಫಿ ಬೆಲೆ 12 ರಿಂದ 15 ರೂಪಾಯಿ, 15 ರಿಂದ 17 ರೂಪಾಯಿ, 18 ರಿಂದ 20 ರೂಪಾಯಿವರೆಗೆ ಏರಿಕೆಯಾಗಿದೆ. ಮತ್ತೆ ಕಾಫಿ ಪುಡಿ ದರ ಏರಿಕೆಯಾದ್ರೆ 15 ರಿಂದ 25 ರೂಪಾಯಿಗಳವರೆಗೆ ದರ ಏರಿಕೆಯಾಗುವ ಸಾಧ್ಯತೆಗಳಿವೆ. ಮುಂದಿನ ತಿಂಗಳು ಮತ್ತೆ ಕೆಜಿಗೆ 150 ರಿಂದ 200 ರೂಪಾಯಿವರೆಗೆ ಕಾಫಿ ಪುಡಿ ಬೆಲೆಯಲ್ಲಿ ಏರಿಕೆಯಾಗುವ ಸಾಧ್ಯತೆ ಇದೆ. ಕಾಫಿ ಪುಡಿ ಬೆಲೆ ಏರಿಕೆ ಕೇವಲ ವ್ಯಾಪಾರಸ್ಥರಿಗೆ ಮಾತ್ರ ನೋವು ಉಂಟು ಮಾಡ್ತಾ ಇಲ್ಲ, ಕಾಫಿ ಪ್ರಿಯರಿಗೂ ಇದರ ಬಿಸಿ ತಟ್ಟಿದೆ. ಈ ಹಿಂದೆ 3 ಹೋಟೆಲ್ಗೆ ಬಂದ್ರೆ 3 ಕಾಫಿ ಆರ್ಡರ್ ಮಾಡ್ತಾ ಇದ್ವಿ, ಆದ್ರೆ ಈಗ 2 ಕಾಫಿ ತಗೊಂಡು ಶೇರ್ ಮಾಡ್ಕೊಳ್ತಾ ಇದ್ದೀವಿ. ಡಿಸೆಂಬರ್ನಲ್ಲಿ ಮತ್ತೆ ಕಾಫಿ ದರ ಏರಿಕೆ ಆದ್ರೆ 1 ಕಾಫಿಯಲ್ಲಿ 3 ಕುಡಿಬೇಕು ಅಷ್ಟೇ ಅಂತ ಹೇಳಿ ಕಾಫಿ ಪ್ರಿಯರು ಅಭಿಪ್ರಾಯ ಪಟ್ಟಿದ್ದಾರೆ.